ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ಶುಭೋದಯ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನನ್ನ ಈ ವ್ಲಾಗ್ಗಳು ನಾನು ನನ್ನ ನೇಟಿವ್ ಪ್ಲೇಸಿಂದ ಶೂಟ್ ಮಾಡೋದು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ನನ್ನ ಅಮ್ಮನ ಮನೆಗೆ ಬಂದಿದ್ದೇನೆ. ಇವಾಗ ಮಾರ್ನಿಂಗ್ ಆಗಿದೆ 8 o'clock. ನಾನು ನನ್ನ ಮಾರ್ನಿಂಗ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಈಗ ವಾಕಿಂಗ್ ಹೊರಟಿದ್ದೇನೆ. ಒಂದು 45 minutes ವಾಕ್ ಆದಮೇಲೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕ ಇರೋ ನೋಟಿಫಿಕೇಷನ್ ಬೆಲ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ಫಸ್ಟಾಗಿ ತಲುಪುತ್ತೆ. ಇವತ್ತು ನಮಗೆ ಬ್ರೇಕ್ಫಾಸ್ಟ್ಗೂ ಬಾಯ್ಲ್ಡ್ ರೈಸ್, ನೀರು ದೋಸೆ ಮಾಡ್ತಾಯಿದ್ದಾರೆ. ತುಂಬ ಈಸಿ ರೆಸಿಪಿ, ಕ್ವಿಕ್ ರೆಸಿಪಿ ಕೂಡ ಹೌದು. ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ. ನಾರ್ಮಲ್ ವೈಟ್ ರೈಸಿಂದ ಮಾಡಿರೋದು ತಿಂದಿರ್ತೀರ, ನೋಡಿರ್ತೀರ. ಇದು ಮಾತ್ರ ಬಾಯ್ಲ್ಡ್ ರೈಸು. ಈ ರೆಸಿಪಿಯನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡಲಿಕ್ಕಿದ್ದೇನೆ. ಈ ವ್ಲಾಗಲ್ಲಿ ನಾನು ನೋ ಫೈರ್ ಕುಕ್ಕಿಂಗನ್ನು ತೋರಿಸ್ಲಿಕ್ಕಿದ್ದೇನೆ. ನೋ ಗ್ಯಾಸ್ ಅಂದರೆ ಗ್ಯಾಸ್ ಶಾರ್ಟೇಜ್ ಇರೋ ಕಾರಣದಿಂದ ಗ್ಯಾಸ್ ಉಪಯೋಗ ಇಲ್ಲದೆ ನಾನು 2 ಅಡುಗೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಒಂದು ಮಾವಿನಕಾಯಿ ಬಳಸಿ ಕಡಿಯನ್ನು ಮಾಡಲಿಕ್ಕಿದ್ದೇನೆ. ಇನ್ನೊಂದು ರಸಮ್ ಕೂಡ ತೋರಿಸ್ಲಿಕ್ಕಿದ್ದೇನೆ. 2 ಗ್ಯಾಸ್ ಬಳಸದೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈಗ ನೋಡಿ, ಸಾಮಗ್ರಿಗಳು: ಒಂದು 3 ರಿಂದ 4 ಹಸಿಮೆಣಸಿನಕಾಯಿ, 2 ಎಸಳು ಬೆಳ್ಳುಳ್ಳಿ, ಅರ್ಧ ಚಮಚೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾವಿನಕಾಯಿಯನ್ನು ತಗೊಂಡಿದ್ದೇವೆ. ಮಾವಿನಕಾಯಿ ಅರ್ಧ ಹೋಳನ್ನು ಚೆನ್ನಾಗಿ ಪೀಸ್ ಮಾಡಿಕೊಂಡು 1 ತೆಂಗಿನಕಾಯಿಯನ್ನು ತುರಿಯನ್ನು ತಗೊಂಡಿದ್ದೇನೆ. ಇವೆಲ್ಲವನ್ನು ಹಾಕಿ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೋಬೇಕು. ಇದನ್ನು ಇವಾಗ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಇಲ್ಲಿ ಹುಳಿಗೆ ಹುಣಸೆಹಣ್ಣು ಏನು ಬಳಸ್ತಾ ಇಲ್ಲ, ಯಾಕಂದರೆ ನಾವಿಲ್ಲಿ ಮಾವಿನಕಾಯಿಯನ್ನು ಹಾಕ್ತಾ ಇದ್ದೇವೆ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ ಆಗುತ್ತೆ. ಇದನ್ನು ನಾವು ಇವಾಗ ಸೋಸ್ಕೊಳ್ಬೇಕು. ಇವಾಗ ಈ ಥರ ಸ್ಟ್ರೈನ್ ಮಾಡ್ಕೊಳ್ಳಿ. ಒಂದು ಬಟ್ಟೆಯ ಸಹಾಯದಿಂದ ನಾನು ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಮಾವಿನಕಾಯಿಯನ್ನು ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಕೆಲವು ಮಾವಿನಕಾಯಿ ತುಂಬ ಹುಳಿಯಾಗಿರುತ್ತೆ. ಆವಾಗ ನೀವು ಫುಲ್ ಮಾವಿನಕಾಯಿ ಹಾಕಿದರೆ ತುಂಬ ಹುಳಿಯಾಗಿಬಿಡುತ್ತೆ. ನಮ್ಮದು ಸ್ವಲ್ಪ ಹುಳಿ ಜಾಸ್ತಿನೇ ಇತ್ತೋನೋ ಅಂತ ನಾವು ಅರ್ಧ ಹೋಳನ್ನು ಮಾತ್ರ ಇದಕ್ಕೆ ಹಾಕಿ ಸಾರನ್ನು ಮಾಡಿದ್ದೇವೆ. ಇದಕ್ಕೆ ನಾವು ಕಡಿ ಅಂತ ಹೇಳ್ತೇವೆ. ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಅನ್ನಕ್ಕೆ ಕಲಸಿಕೊಳ್ಳುವ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕು. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ರುಚಿಯಾದಂತಹ ರಾ ಮ್ಯಾಂಗೋ ಸಾರು ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗುತ್ತೆ. ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಇವಾಗ ನಾನು ಸೆಕೆಂಡ್ ರೆಸಿಪಿ ತೋರಿಸ್ತಾ ಇದ್ದೇನೆ. ಒಂದು ಬೌಲಲ್ಲಿ ಇಷ್ಟು ದೊಡ್ಡದ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಹುಣಸೆ ಹಣ್ಣು ಮುಳುಗುವಷ್ಟು ಬಿಸಿ ನೀರನ್ನು ಇಲ್ಲಿ ಹಾಕ್ಕೊತಾ ಇದ್ದೇನೆ. ನೋಡಿ, ಇಷ್ಟು ಬಿಸಿ ಇರಬೇಕು. ಇದನ್ನು ಹಾಕಿ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಚೆನ್ನಾಗಿ ಹುಣಸೆ ಹಣ್ಣಿನ ರಸವನ್ನು ಹಿಂಡಿಕೊಳ್ಬೋದು. ಈಗ ನಾನು ಇದಕ್ಕೆ ಮಸಾಲೆಗೆ ನಾನು ಅರ್ಧ ಚಮಚಕ್ಕಿಂತ ಜಾಸ್ತಿನೇ ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೇನೆ. ರೋಸ್ಟೆಡ್ ಜೀರಿಗೆ ಏನೂ ಅಲ್ಲ, ಇದು ಹಸಿ ಜೀರಿಗೆನೇ. ನಾವು ಗ್ಯಾಸ್ ಉಪಯೋಗಿಸದೆ ಇದನ್ನು ಈಗ ಮಾಡ್ತಾಯಿದ್ದೇವೆ. ಈಗ ಒಂದು 3/4 ಚಮಚ ಜೀರಿಗೆ ತಗೊಂಡಿದ್ದೇನೆ. ಮತ್ತು ಇವಾಗ ಪೆಪ್ಪರ್ ಕೂಡ ನಾವು ತಗೋಬೇಕು. ಕಾಳು ಮೆಣಸು ನಾನು ಇಷ್ಟು ತಗೊಂಡಿದ್ದೇನೆ ನೋಡಿ, 1/4 ಸ್ಪೂನಷ್ಟು ತಗೊಂಡಿದ್ದೇನೆ. ಕಾಳು ಮೆಣಸನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಕಾಳು ಮೆಣಸು ಪೌಡರ್ ಇದ್ದರೆ ಅದು ಕೂಡ ಬಳಸ್ಬೋದು. ನಾನು ಫ್ರೆಶ್ಲಿ ಗ್ರೌಂಡ್ ಮಾಡೋಣ ಅಂತ ಫ್ರೆಶ್ ಪೆಪ್ಪರ್ಸನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಈ ಕುಟಾಣಿಯಲ್ಲಿ ಹಾಕ್ತಾ ಇದ್ದೇನೆ. ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು 2 ರಿಂದ 3 ಕಡ್ಡಿ ಹಾಕಿದ ಮೇಲೆ ನಾನು 3 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಸಿಪ್ಪೆ ಸುಲಿದ ಬೆಳ್ಳುಳ್ಳಿ, ಈ 3 ಇದಕ್ಕೆ ಹಾಕ್ತಾ ಇದ್ದೇನೆ. ಇವಾಗ ಇವಿಷ್ಟು ಮಸಾಲೆಗಳನ್ನು ಹಾಕ್ಕೊಂಡಿದ್ದೇನೆ. ಈಗ ಇದರ ಜೊತೆಯಲ್ಲಿ ನಾನು ಒಂದು ಚಿಕ್ಕ ಗಾತ್ರದ ಆನಿಯನನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಸಾಂಬಾರು ನೀರುಳ್ಳಿ ಇದ್ದರೆ ಕೂಡ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ನಾನು ಒಂದು ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು
ದೊಡ್ಡ ಈರುಳ್ಳಿ ಒಂದು ಅರ್ಧ ಗಾತ್ರದಷ್ಟು ಕಟ್ ಮಾಡಿ ನಾನು ಅರ್ಧ ಗಾತ್ರ ಇದಕ್ಕೆ ಹಾಕ್ತಾ ಇದ್ದೀನಿ ಪೇಸ್ಟ್ಗೆ. ಇನ್ನು ಅರ್ಧ ಗಾತ್ರ ಮೇಲಿಂದ ಹಾಕ್ಕೊಂಡಿದ್ದೀನಿ, ಅದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಇವಾಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಈಗ ನೋಡಿ ಒಂದು 3-4 ಈ ಥರ ಕಟ್ ಮಾಡಿ ಸಣ್ಣದಾಗಿ ನಾನು ಇದನ್ನು ಮೋಟ್ರ್ ಪೇಸ್ಟಲ್ಲಿ ಹಾಕಿದ್ದೇನೆ. ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಂಡು ಈ ರೀತಿ ನಾನು ಜಜ್ಜಿಕೊಂಡು ಚೆನ್ನಾಗಿ ಫುಲ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೆ ಇದನ್ನು ಕುಟ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಇದನ್ನು ಮಿಕ್ಸಿಯಲ್ಲೂ ಕೂಡ ಮಾಡ್ಬೋದು, ಇದರಲ್ಲಿ ಮಾಡಿದರೆ ಟೇಸ್ಟ್ ತುಂಬ ಜಾಸ್ತಿ ಇರ್ತದೆ ಅಂತ ಇದರಲ್ಲೇ ಮಾಡ್ತಾ ಇದ್ದೇನೆ. ಇವಾಗ ನೋಡಿ ಪೇಸ್ಟ್ ಈ ಥರ ಆಯಿತು. ಇವಾಗ ನಾವು ಟ್ಯಾಮ್ರಿಂಡ್ ಎಕ್ಸ್ಟ್ರಾಕ್ಟ್ ಇದನ್ನು ಸೋಸಿಕೊಳ್ಬೇಕು. ಇವಾಗ ನೋಡಿ ಈ ಥರ ಸೋಸಿಕೊಳ್ಬೇಕು, ನೀರನ್ನು ಸ್ಟ್ರೈನ್ ಮಾಡ್ಕೊಬೇಕು. ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಇವಾಗ ನಾವು ಮಾಡಿಟ್ಟ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಹಾಕ್ಕೊಂಡ ಮೇಲೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿಕೊಳ್ಳಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿತ್ತು. ನೀವು ಯಾವ ಥರ ಗ್ಯಾಸ್ ಬಳಕೆ ಇಲ್ಲದೆ ಅಡುಗೆ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ರೆಸಿಪೀಸ್ ಅಂತ ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು 2 ರೆಸಿಪೀಸ್ ಕೂಡ ಖಂಡಿತ ಟ್ರೈ ಮಾಡಿ. ನಿಮಗೆ ಇದು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದಾದ ಮೇಲೆ ನಾನು ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದ ಮೇಲೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳಿದ್ದೆ, ಅದನ್ನು ಇದಕ್ಕೆ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಮೇಲ್ಗಡೆಯಿಂದ ಈ ಥರ. ಇದರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಇಲ್ಲಿ ನಾವು ಹುಣಸೆಹಣ್ಣು ಬೇಸ್ ತಗೊಂಡು ಮಾಡ್ತಿರೋ ಸಾರು ಆಗಿರೋದ್ರಿಂದ ನಾನು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೋತಾ ಇದ್ದೀನಿ. ಈ ಮೆದು ಬೆಲ್ಲವನ್ನು ತಗೊಂಡಿದ್ದೇನೆ, ನೀವು ಯಾವ ಬೆಲ್ಲ ಬೇಕಿದ್ರೂ ತೊಗೋಬೋದು. ಈ ಬೆಲ್ಲವನ್ನು ಇದಕ್ಕೆ ಹಾಕೋತಾ ಇದ್ದೀನಿ. 1-1.5 ಸ್ಪೂನಷ್ಟು ಬೆಲ್ಲ ಇದಕ್ಕೆ ಹಾಕ್ಕೊಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ತುಂಬ ಹುಳಿ ಅನಿಸಲ್ಲ ನಿಮಗೆ ಊಟ ಮಾಡುವಾಗ. ಅದನ್ನು ಖಂಡಿತ ಸ್ಕಿಪ್ ಮಾಡಬೇಡಿ, ಬೆಲ್ಲವನ್ನು ಸ್ಕಿಪ್ ಮಾಡ್ಕೋಬೇಡಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮ್ಮ ರಸಮ್ ರೆಡಿಯಾಗಿದೆ. ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ರಸಮ್ ರೆಡಿಯಾಗಿದೆ. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇದು. ಖಂಡಿತ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೋತೀನಿ. ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ, ವೆರಿ ಡೆಲಿಷಿಯಸ್ ಆಗಿದೆ. ನನ್ನ ಈ 2 ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಇವಾಗ ನಾನು ಇವತ್ತಿನ ಲಂಚ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಸಾರಿನ ಜೊತೆಗೆ ನಾನು ಅಲಸಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೀವಿ, ಮತ್ತು ಸ್ವಲ್ಪ ಸಾಂಬಾರು ಕೂಡ ಇದೆ, ಮತ್ತು ಬಾಯ್ಲ್ಡ್ ರೈಸು ಮತ್ತು ಮಾವಿನಕಾಯಿ ಕಡಿಯನ್ನು ಕೂಡ ಮಾಡಿದ್ದೇವೆ. ನನ್ನ ಈ ಲಂಚ್ ಮೆನು ನಿಮ್ಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.